ಧನುಸ್ಸು ರಾಶಿ ವ್ಯಾವಹಾರಿಕ ವಿಚಾರ ಬಂದಾಗ ಸ್ನೇಹಿತರು ನಿಮಗೆ ಬೆಂಬಲವನ್ನು ನೀಡ್ತಾರೆ. ವ್ಯವಹಾರ ಏನಾದರೂ ನಡೆಸ್ತಾ ಇದ್ರೆ, ವ್ಯಾಪಾರವನ್ನು ಮಾಡ್ತಾ ಇದ್ರೆ ಸ್ನೇಹಿತರು ಪರಿಪೂರ್ಣವಾಗಿ ನಿಮಗೆ ಜೊತೆಗೆ ನಿಲ್ತಾರೆ ಅಂತಕ್ಕಂಥದ್ದು ಮೆಚ್ಚುವಂತಹ ವಿಷಯ. ಕೌಟುಂಬಿಕವಾದಂತಹ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿವಸ ದೂರವಾಗುತ್ತೆ. ಹಾಗಾಗಿ ಸಾಂಸಾರಿಕವಾಗಿ ಏನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ, ಮನೆಯಲ್ಲಿ ಪರವಾಗಿಲ್ಲ ಅಂತ ಹೇಳಿ ನಿಟ್ಟುಸಿರನ್ನ ಬಿಡುವಂತಹ ಸಮಯ ಅಂತ ಹೇಳಬೇಕು. ಕೆಲಸದ ಸ್ಥಳದಲ್ಲಿ ಏನೋ ಒಂದು ರೀತಿಯ ಭಕ್ತಿ ಭಾವದಿಂದ ವರ್ತಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿರುತ್ತೆ. ನಿಮ್ಮ ಮನಸ್ಥಿತಿಯನ್ನ ಅಲ್ಲಿ ಹೇಳ್ಕೊಳ್ಳೋದಕ್ಕೆ ಒಂದು ಸ್ಥಳ, ಜಾಗ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ವಿಶ್ವಾಸದಿಂದ ಕೆಲವು ಕೆಲಸಗಳಾಗತ್ತೆ. ನೀವೆಲ್ಲೋ ಹೋಗಿ ಇದೊಂದು ಕೆಲಸ ನನಗೆ ಮಾಡಿಕೊಡಿ ಅಂತ ಹೇಳಿ ಯಾರನ್ನಾದರೂ ಕೇಳಿದರೆ ನಿಮ್ಮ ಬಗ್ಗೆ ಇರತಕ್ಕಂತಹ ವಿಶ್ವಾಸಕ್ಕೋಸ್ಕರವಾಗಿ ಆ ಕೆಲಸವನ್ನ ಮಾಡಿ ಮುಗಿಸ್ಕೊಡ್ತಾರೆ. ಅದು ನಿಮ್ಮ ಮನಸ್ಸಿಗೆ ಸಂತೋಷವನ್ನ ತರತಕ್ಕಂಥದ್ದಾಗತ್ತೆ. ಗರ್ಭಿಣಿ ಸ್ತ್ರೀಯರಿಗೆ ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಮಸ್ಯೆಗಳಾಗತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಕಾರಣ ಎರಡು ಜೀವಗಳು ಒಟ್ಟಿಗೆ ಇರತಕ್ಕಂಥದ್ದು. ನೀವು ಎಚ್ಚರಿಕೆಯನ್ನು ವಹಿಸದೇ ಇದ್ದರೆ ತೊಂದರೆಯನ್ನು ಅನುಭವಿಸಬೇಕಾಗುವಂಥದ್ದು. ಸ್ಥಿರ ಮನಸ್ಕರಾಗಿ ನಿಮ್ಮ ಕರ್ತವ್ಯವನ್ನು ಮಾಡಿ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಲಿ ಅಥವಾ ಚಂಚಲತೆಯಾಗಲಿ ಯಾವುದೂ ಕೂಡ ಬೇಡ. ಏಕಮನಸ್ಕರಾಗಿ ಗಟ್ಟಿಯಾಗಿ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಣೆ ಮಾಡಿ ಶುಭವಾಗುವಂಥದ್ದಿದೆ. ಗುರು ದತ್ತಾತ್ರೇಯರನ್ನ ಮನಸಾರೆ ಪ್ರಾರ್ಥನೆ ಮಾಡಿ. ಸದ್ಗುರುಗಳ ಶುಭಾಶೀರ್ವಾದ ನಿಮ್ಮ ಮೇಲಿರಲಿ. ಶುಭವಾಗಿ. ಮಕರ ರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಸಮಸ್ಯೆ ಆಗ್ತಕ್ಕಂತಹ ದಿವಸ. ಹಿಂದೆ ಯಾವತ್ತೋ ನಿಮಗೆ ಅರಿವಿಲ್ಲದೆ ಮಾಡಿದಂತಹ ಕೆಲವು ಕೆಲಸಗಳಿಂದ ಈ ದಿವಸ ಅದರ ಫಲವನ್ನ ನೀವು ಊಟ ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೆ ಆಶ್ಚರ್ಯ ಪಡಬೇಕಾದಂಥದ್ದಿಲ್ಲ. ಅಪಾಯಕಾರಿ ಚಟುವಟಿಕೆಗಳಿಂದ ದೂರ ಇರಬೇಕು. ಯಾವ ಕೆಲಸದಿಂದ ನನಗೆ, ನನ್ನ ವೃತ್ತಿಗೆ, ನನ್ನ ಕುಟುಂಬಕ್ಕೆ, ನನ್ನ ಮರ್ಯಾದೆಗೆ ಅಗೌರವ ಅಂತ ನಿಮಗೆ ಸೂಚನೆ ಗೊತ್ತಾಗುತ್ತೋ ಅಂತಹ ಕೆಲಸಗಳಿಂದ ದೂರ ಉಳಿಬೇಕು. ಇಲ್ಲದೇ ಇದ್ರೆ ಅಲ್ಲಿ ಆಗುವಂಥದ್ದೆಲ್ಲದಕ್ಕೂ ಕೂಡ ತಲೆಯನ್ನ ಕೊಡಬೇಕಾಗತ್ತೆ. ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು. ಹೊಸ ಕೆಲಸಗಳ ಬಗ್ಗೆ ಚಿಂತನೆಯನ್ನು ಮಾಡಿ. ನನ್ನ ಇಲ್ಲಿವರೆಗಿನ ಅಧ್ಯಾಯ ಮುಗಿತು, ನಾನು ಏನು ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಆಲೋಚನೆ ಮನಸ್ಸಿನಲ್ಲಿ ಬಂದರೆ, ಅದು ಕಾರ್ಯರೂಪಕ್ಕೆ ಬಂದರೆ ಬಹಳ ಒಳ್ಳೆಯದಾಗುವಂಥದ್ದು. ಸಾಲದ ವಿಚಾರ ಬೇಡ. ಸಾಲವನ್ನ ತೀರಿಸಲಿಕ್ಕೆ ಕಷ್ಟ ಆಗ್ತಕ್ಕಂತಹ ದಿವಸಗಳು ಮುಂದಿನ ದಿನಮಾನದಲ್ಲಿವೆ. ನಿಮ್ಮ ಸಮಸ್ಯೆಗಳನ್ನ ಬೇರೆಯವರ ಹತ್ರ ಹೇಳಿಕೊಂಡು ನೀವು ದುರ್ಬಲರಾಗ್ತೀರಿ. ನಿಮ್ಮನ್ನು ಯಾವುದೋ ಒಂದು ಸ್ಥಾನದಲ್ಲಿ ನೋಡಿರ್ತಾರೆ ಜನ. ನಿಮಗೇ ಈ ಸಮಸ್ಯೆ ಇದೆ ಅಂತ ಆದಾಗ ಜನ ನಿಮ್ಮ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಳ್ಳೋದು ಹೇಗೆ, ನಿಮಗೆ ಗೌರವವನ್ನು ಕೊಡೋದು ಹೇಗೆ, ನಿಮ್ಮನ್ನು ನಂಬುದು ಹೇಗೆ ಅನ್ನುವಂತಹ ಮಾತು ಹೆಚ್ಚಾಗ್ತಾ ಹೋಗುತ್ತೆ. ಧರ್ಮಪರವಾದಂತಹ ಕೆಲಸಗಳನ್ನು ಮಾಡಿ ಶುಭ ಇದೆ. ಸಮಾಜಕ್ಕೆ ಯಾವುದು ಹಿತವೋ ಅಥವಾ ಬೇರೆಯವರಿಗೆ ಯಾವುದು ಅನುಕೂಲವಾಗುತ್ತೋ ಅಥವಾ ನೀವು ಮಾಡುವಂತಹ ಕೆಲಸದಿಂದ ಯಾರಿಗೂ ಏನು ತೊಂದರೆ ಇಲ್ವೋ ಅಂತಹ ಕೆಲಸಗಳನ್ನು ಮಾಡಿ. ಅದು ನಿಮಗೆ ಶುಭವನ್ನು ತಂದು ಕೊಡ್ತಕ್ಕಂತಹದ್ದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ಕೆಲಸದ ಒತ್ತಡ ನಿಮಗೆ ಸ್ವಲ್ಪ ಬೇಸರ ತರುತ್ತೆ. ಆದರೆ ಅನಿವಾರ್ಯ. ಒತ್ತಡವನ್ನ ಬದಿಗಿಟ್ಟು ಕರ್ತವ್ಯವನ್ನ ಮುಂದಾಗಿಸ್ಕೊಳ್ಬೇಕಾದಂತಹದ್ದು ಬಹಳ ಮುಖ್ಯವಾಗುತ್ತೆ. ನೀವು ಮಾಡತಕ್ಕಂತಹ ಕೆಲಸಕ್ಕೆ, ನಿಮ್ಮ ಸ್ಥಾನಕ್ಕೆ ನ್ಯಾಯವನ್ನ ಒದಗಿಸಬೇಕಾದಂಥದ್ದು ಮುಖ್ಯ. ಬೇರೆಯವರಿಗೆ ಏನೂ ಭರವಸೆಯನ್ನ ಕೊಡ್ಲಿಕ್ಕೆ ಹೋಗಬೇಡಿ. ನೀವು ಕೊಟ್ಟಂತಹ ಭರವಸೆಯನ್ನ ಈಡೇರಿಸಲಿಕ್ಕೆ ನಿಮ್ಮ ಹತ್ರ ಈ ದಿವಸ ಆಗದೇ ಇರತಕ್ಕಂಥದ್ದು. ಆ ವಿಷಯದಲ್ಲಿ ನೀವು ನಿಶ್ಶಕ್ತರಾಗ್ತೀರಿ ಅಂತಕ್ಕಂಥದ್ದನ್ನ ತಿಳಿಬೇಕು. ಉತ್ಸಾಹ ಅಥವಾ ಕೋಪ, ಇದರಿಂದ ಏನು ಬೇಕಾದರೂ ತಪ್ಪುಗಳು ನಡೀಬಹುದು. ಆ ಮುಂಜಾಗ್ರತೆ ನಿಮಗಿಲ್ಲ ಅಂತಾದರೆ ತೊಂದರೆಗೆ ಕಾರಣವಾಗುತ್ತೆ. ಹಿರಿಯರ ಪ್ರಶಂಸೆ ಬರುತ್ತೆ. ಯಾವುದೋ ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿದರೂ ಇದರಲ್ಲಿ ಜಯಗಳಿಸ್ತಾರೆ ಅಂತಕ್ಕಂತಹ ಒಂದು ಆತ್ಮವಿಶ್ವಾಸ ಹಿರಿಯರ ಮನಸ್ಸಿನಲ್ಲೂ ಕೂಡ ಉಂಟಾಗುವ ಹಾಗೆ ನಿಮ್ಮ ಪ್ರಭಾವ ಇರುತ್ತೆ. ಹಿಂದಿನ ತಪ್ಪು ನಿಮಗೆ ಸಮಸ್ಯೆ ಆಗತ್ತೆ. ಯಾವತ್ತೋ ಮಾಡಿದಂತಹ ಒಂದು ಕೆಲಸ ಅಥವಾ ಒಂದು ತಪ್ಪು ಈ ದಿವಸ ನಿಮ್ಮ ಬೇರೆ ಕೆಲಸಗಳಿಗೆ ಅಡ್ಡಿಯಾಗತ್ತೆ. ಹಿಂದೆ ಮಾಡಿದಂತಹ ತಪ್ಪಿನ ವಿಚಾರ ಮುನ್ನೆಲೆಗೆ ಬಂದು ಅದೇ ವಿಷಯವೇ ಪ್ರಸ್ತಾಪವಾಗುತ್ತೆ. ಇದನ್ನು ಗಮನಿಸಬೇಕಾದಂತಹದ್ದು. ಮಕ್ಕಳ ಅಸಹಕಾರವೂ ಕೂಡ ನಿಮಗೆ ತೊಂದರೆಯನ್ನು ಮಾಡುತ್ತೆ. ನನ್ನ ಜೊತೆಗೆ ನನ್ನ ಮಕ್ಕಳಿದ್ದಾರೆ, ಪರವಾಗಿಲ್ಲ, ಅವರ ಸಹಾಯವಾದರೂ ಸಿಕ್ಕತ್ತೆ ಅಂತ ಆಲೋಚನೆ ಮಾಡಿದರೆ
ಖಂಡಿತ ಅದು ಕೂಡ ನಿಮ್ಮ ಪರವಾಗಿ ಈ ದಿವಸ ಇಲ್ಲದೇ ಇರತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅಂತಹ ದೃಢವಾದಂತಹ ಶಕ್ತಿ ನಿಮ್ಮಲ್ಲಿ ಹಾಗೇ ಉಳಿಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವ್ಯಾವಹಾರಿಕವಾಗಿ ಅಥವಾ ವ್ಯಾಪಾರದ ದೃಷ್ಟಿಯಿಂದ ಸ್ವಲ್ಪ ದೂರದ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಇದು ನಿಮಗೆ ಇಷ್ಟ ಇದೆಯೋ ಅಥವಾ ಕಷ್ಟವಾಗುತ್ತೋ ಗೊತ್ತಿಲ್ಲ, ಆದರೂ ಕೂಡ ಅನಿವಾರ್ಯ ಅನ್ನುವಂಥದ್ದು ಮುಖ್ಯವಾಗತ್ತೆ. ಬದಲಾವಣೆಯ ಕಾಲ ಅಂತಾನೆ ಹೇಳಬೇಕಾದಂತಹ ದಿವಸ. ಈ ದಿವಸ ಏನೇನು ಬದಲಾವಣೆಗಳಾಗುತ್ತೋ ಗೊತ್ತಿಲ್ಲ. ಎಲ್ಲ ಬದಲಾವಣೆಗಳಿಗೂ ಕೂಡ ನೀವು ಮಾನಸಿಕವಾಗಿ ಸಿದ್ಧವಾಗಿರಬೇಕಾದಂಥದ್ದು. ದಿನದ ಆರಂಭ ಚೆನ್ನಾಗಿರುತ್ತೆ, ಆದರೆ ಅದನ್ನು ಹಾಗೇ ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಒಂದು ತಾಳ್ಮೆ, ಮಾನಸಿಕವಾದಂತಹ ಸ್ಥಿತಿ, ಜವಾಬ್ದಾರಿ ಎಲ್ಲವೂ ಕೂಡ ನಿಮ್ಮ ಮೇಲೆ ಇರತಕ್ಕಂಥದ್ದು. ನಿಮ್ಮ ಶ್ರಮ ಏನಿದೆ ಆ ಶ್ರಮವನ್ನು ಶಾಶ್ವತವಾದಂತಹ ಉಪಯೋಗಕ್ಕೆ ವಿನಿಯೋಗ ಮಾಡಿಕೊಳ್ಳಿ. ನೀವು ಕಷ್ಟಪಡ್ತಕ್ಕಂತಹ ಒಂದು ರೀತಿ ನೋಡಿದರೆ ಅದು ನಿಮಗೆ ಏನೋ ಒಂದು ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕು ಅಂತಕ್ಕಂತಹ ಉದ್ದೇಶವನ್ನು ನೀವು ಇಟ್ಟುಕೊಂಡಿರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಇರತಕ್ಕಂಥದ್ದು. ನಿರಂತರವಾದಂತಹ ಪರಿಶ್ರಮದಿಂದ ಮಾತ್ರ ಗುರಿ ಸಾಧನೆ ಅನ್ನುವಂತಹ ತತ್ವ ಸಿದ್ಧಾಂತವನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ, ಅದರಂತೆ ನಡಿಬೇಕಾಗತ್ತೆ. ಆಗ ಮಾತ್ರ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.